ರಾಜ್ಯದ ಬಿಜೆಪಿ ಸಂಸದರ ವಿರುದ್ಧ ಸಿಎಂ ಡಿಸಿಎಂ ವಾಗ್ದಾಳಿ. ಕೇಂದ್ರದಿಂದ ನಯಾ ಪೈಸೆ ಹಣ ತಂದಿದ್ದ ಅದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತೇಜಸ್ವಿ ಸೂರ್ಯ ಅಮಾವಾಸ್ಯೆ ಅಂತ ಕೂಡ ಸಿಎಂ ಲೇವಡಿ ಮಾಡಿದ್ರು. ಇವರು ಕೇಂದ್ರದಿಂದ ನಯಾ ಪೈಸೆ ಹಣ ತಂದಿಲ್ಲ, ಬರೀ ಹೇಳಿಕೆಗಳನ್ನ ಕೊಡ್ತಾರಷ್ಟೇ. ಹೆಸರೇಳದೆ ಖಾಲಿ ಡಬ್ಬ ಅಂತ ಕಿಡಿಕಾರಿದ್ರು ಡಿಸಿಎಂ ಡಿಕೆಶಿ. ತೇಜಸ್ವಿ ಸೂರ್ಯ ಅಲ್ಲ ಅಮಾವಾಸ್ಯೆ ಅಂತ ಸಿಎಂ ಲೇವಡಿ ಮಾಡಿದ್ದಾರೆ. ಸೌತ್ ನಲ್ಲಿ MP ಸೂರ್ಯ ಅಮಾವಾಸ್ಯೆ ಅಂತ ಕರೀತೀನಿ ನಾನು. ಸೂರ್ಯ ಇಲ್ಲಿ ಮಂತ್ರಿಗಳ ಈ ಅಮ್ಮ ಯಾರು ಶೋಭಾ ಕರಂದ್ಲಾಜೆ ಒಂದು ದಿನ ಬಾಯಿ ಬಿಡ್ಲಿಲ್ಲ. ಕುಮಾರಸ್ವಾಮಿ ಮಂತ್ರಿ ಒಂದು ದಿನ ಬಾಯಿ ಬಿಡ್ಲಿಲ್ಲ. ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಡು ಕೊಡ್ರಿ ಅಂತ ಹೇಳಿಲ್ಲ. ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ? ಮತ್ತೆ ನಮ್ಮಿಂದ ನೀವು ಓಟ್ ತಗೊಂಡು ಗೆದ್ದೋದ್ರಲ್ಲ, ಇವರು ಒಂದಿನ ನೀವು ಮಾತಾಡಿದೀವಿ, ನಿಮ್ಗೆ ಕೋಪ ಬರ್ತದೋ ಇಲ್ವೋ? ಮತ್ತೆ ಕೋಪ ಬಂದಾಗ ಏನ್ ಮಾಡ್ಬೇಕು? ಅವ್ರು ಸೋಲ್ಸ್ತಕ್ಕಂಥ ಕೆಲಸ ಮಾಡ್ರಪ್ಪ, ನಿಮ್ ದಮಯ ಅಂತೀನಿ. ಸೋಲ್ಸ ಕೆಲಸ ಮಾಡಿ. ಕರ್ನಾಟಕ ಅನ್ಯಾಯ ಮಾಡ್ತಾ ಇದ್ದಾರೆ, ಕರ್ನಾಟಕಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ. ಈಗ ಯಾವುದು ಒಡೆಯಕ್ಕಾಗಲ್ಲ. ಸುಮಾರು 113 ಕಿಲೋಮೀಟರ್ ಟನಲ್ ಅಂತೀನಿ, ಎಲಿವೇಟೆಡ್ ಫ್ಲೈಓವರ್ ಮಾಡಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಯಾವಾಗ ತೆಗೆದುಕೊಂಡಿದ್ರು? 113 ಕಿಲೋಮೀಟರ್ ಯಾವ ಕಾಲದಲ್ಲಿ ತೆಗೆದುಕೊಂಡಿದ್ರು? ಸುಮಾರು 40 ಕಿಲೋಮೀಟರ್ ಟನಲ್ಲು. ಅದಕ್ಕೆ ಟೀಕೆ ಯಾರೊಬ್ಬ MP, ನಾನು ಹೆಸರು ಹೇಳಕ್ ಹೋಗುದಿಲ್ಲ. ನಾನು ಬರೀ ಖಾಲಿ ಡಬ್ಬ, ಬರೀ ನಾಯ್ಸ್, ಬರೀ ಟ್ವೀಟ್ ಮಾಡೋದು ಇದೇ ಆಗೋಯ್ತು. ₹1 ಒಬ್ಬ MP ಬೆಂಗಳೂರು ನಗರದಲ್ಲಿ 5 ಜನ MP ಗಳು ಗೆಲ್ಲಿಸಿದ್ದೀರಿ. ನಿರ್ಮಲಾ ಸೀತಾರಾಮನ್ ಕೇಂದ್ರದ ಮಂತ್ರಿ ₹10 ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ, ಇಲ್ಲೇ ನೀವು ಏನ್ ಕೊಡ್ತೀರೋ ಶಿಕ್ಷೆಗೆ ನಾನು ಒಳಗಾಗ್ತೀನಿ.